ಫ್ರೆಂಡ್ಸ್, ನೀವು PF ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ UAN ಪೋರ್ಟಲಲ್ಲಿ ನಿಮ್ಮ ಫೋಟೋ, ಅಡ್ರೆಸ್ ಮತ್ತು ಪರ್ಸನಲ್ ಡೀಟೇಲ್ಸ್ ಅಪ್ಡೇಟ್ ಆಗಿದೆ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಅಪ್ಡೇಟ್ ಮಾಡ್ಕೊಳ್ಳೋದು ಇವಾಗ ಕಂಪಲ್ಸರಿ ಆಗಿದೆ ಮತ್ತು ನಿಮ್ಮ ಇನ್ಫಾರ್ಮೇಶನ್ ಏನಾದರೂ ರಾಂಗ್ ಆಗಿದ್ರೆ ನಿಮ್ಮ PF ಕ್ಲೈಮು ರಿಜೆಕ್ಟ್ ಆಗುತ್ತೆ. ನಿಮ್ಮ ಮೊಬೈಲಲ್ಲಿನ 2 ನಿಮಿಷದಲ್ಲಿ ನೀವು ಹೇಗೆ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊಬೈಲ್ ಅಥವಾ ಲ್ಯಾಪ್ಟಾಪ್ನ ಬ್ರೌಸರಲ್ಲಿ UAN ಲಾಗಿನ್ ಅಂತ ಸರ್ಚ್ ಮಾಡಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿ. ನಿಮಗೆ ಒಂದು ಪಾಪಪ್ ಬರುತ್ತೆ, ಅಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ನಿಮ್ಮ UAN ನಂಬರ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಆ OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ವ್ಯೂ ನಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫೋಟೋ ಅಪ್ಡೇಟ್ ಮಾಡಬೇಕು ಮತ್ತು ಅಡ್ರೆಸ್ ಆಗಿಲ್ಲ ಅಂದ್ರೆ ಅದನ್ನು ಅಪ್ಡೇಟ್ ಮಾಡಬೇಕು ಮತ್ತು ಪರ್ಸನಲ್ ಡೀಟೇಲ್ಸ್ ಏನಾದರೂ ಬೇಕಂದ್ರೆ ನೀವು ಅಪ್ಡೇಟ್ ಮಾಡ್ಕೋಬಹುದು. ಫಸ್ಟು ಚೇಂಜ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ಬೋದು ಒಂದು ಪಾಪಪ್ ಬಂದಿದೆ, ಫೋಟೋ ಕೆನಾಟ್ ಬಿ ಮೋರ್ ದೆನ್ 100 KB ಅಂತ. ಏನಕ್ಕೆ ಅಂದರೆ ನಮ್ಮ ಫೋಟೋ ಸೈಜು ಮೋರ್ ದೆನ್ 100 KB ಇದೆ ಅಂತ. ಅದನ್ನು ನಾವು ಸೈಜ್ ಕಡಿಮೆ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಗೂಗಲಲ್ಲಿ ಫೋಟೋ ರೀಸೈಸರ್ ಲೆಸ್ ದೆನ್ 100 KB ಅಂತ ಸರ್ಚ್ ಮಾಡಿ. ಇದರ ಡೈರೆಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಬಂದಿರೋ ಫಸ್ಟ್ ಲಿಂಕ್ನ ನೀವು ಓಪನ್ ಮಾಡಿ. ಅಲ್ಲಿ ಸೆಲೆಕ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನಲ್ಲಿ ಅಪ್ಲೋಡ್ ಮಾಡಿ ಮತ್ತು ರೀಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮಗೆ ಪ್ರೋಸೆಸ್ ಆಗಿ ಲೆಸ್ ದೆನ್ 100 KB ಇಮೇಜ್ ನಿಮಗೆ ಬರುತ್ತೆ. ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಮತ್ತೆ EPFOಗೆ ಬಂದು ಇವಾಗ ರೀಸೈಜ್ ಮಾಡಿರುವ ಫೋಟೋನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪ್ರಿವ್ಯೂ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ಫೋಟೋ ಅಪ್ಲೋಡ್ ಆಯಿತು. ನೆಕ್ಸ್ಟ್ ನಿಮಗೆ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ನಾಟ್ ಅವೈಲೇಬಲ್ ಅಂತ ಇದೆಯಲ್ಲ, ಅದನ್ನು ನೀವು ಅಪ್ಡೇಟ್ ಮಾಡಬೇಕು. ಇನ್ನೂ ಬೇರೆ ಏನಾದರೂ ಅಪ್ಡೇಟ್ ಆಗಿಲ್ಲ ಅಂದರೆ ಇಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬಹುದು. ಇವಾಗ ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಅದರ ಪ್ರಕಾರನೇ ಹಿಂಗಿದ್ರೆ ಹಂಗೆ ಎಂಟರ್ ಮಾಡಿ. ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಸೇಮ್ ಇದ್ದರೆ ಅಲ್ಲೊಂದು ಬಾಕ್ಸ್ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಎರಡೂ ಒಂದೇ ಸಲ ಅಪ್ಡೇಟ್ ಆಗುತ್ತೆ. ಬೇರೆ ಬೇರೆ ಇದ್ದರೆ ಎರಡೂ ಸಪ್ರೇಟ್ ಆಗಿ ನೀವು ಅಲ್ಲಿ ಅಪ್ಡೇಟ್ ಮಾಡಿ ಮತ್ತು ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಮೆಸೇಜ್ ಬರುತ್ತೆ, ಅಡ್ರೆಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ. ನೀವು ಮತ್ತೆ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡ್ಬೋದು. ಏನಾದರೂ ತಪ್ಪಿದ್ರೆ ಮತ್ತೆ ನೀವು ಅಪ್ಡೇಟ್ನ ಚೇಂಜ್ ಮಾಡ್ಕೋಬಹುದು. ಈ ಪ್ರೊಸೆಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ಪಕ್ಕ ಸಹಾಯ ಮಾಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬೈ.